ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ನಲ್ಲಿ ನಾವೀಗಾಗಲೇ ಸೊಸೈಟಿ ಆ್ಯಂಡ್ ಪೊಲಿಟಿ, ಈ ಅಂದರೆ ಸಮಾಜ ಮತ್ತು ರಾಜ್ಯ ವ್ಯವಸ್ಥೆ, ಇದರಲ್ಲಿ ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯ ಅರ್ಥ ಮತ್ತು ಅದರಲ್ಲಿ ಬರುವಂತಹ 4 ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ಹಿಂದಿನ ಸೆಷನ್ನಲ್ಲಿ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಸಮಾಜ, ಸೊಸೈಟಿ ಆ್ಯಂಡ್ ಪೊಲಿಟಿ. ಎನಿ ಆರ್ಗನೈಜೇಷನ್ ಆಫ್ society or state system needs to be broadly comprised of 4 elements. Describe them as follows: population, geographical jurisdiction, economic activities and government. ಅಂದರೆ ಯಾವುದೇ ಒಂದು ವ್ಯವಸ್ಥಿತ ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯು ವ್ಯಾಪಕವಾಗಿ 4 ಅಂಶಗಳನ್ನು ಒಳಗೊಂಡಿರಬೇಕಾಗುತ್ತೆ. ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಪಾಪ್ಯುಲೇಷನ್. ದ ಸ್ಟೇಟ್ ಸಿಸ್ಟಮ್ ಮಸ್ಟ್ ಹ್ಯಾವ್ ಎ ಪಾಪ್ಯುಲೇಷನ್ ಆ್ಯಂಡ್ ಎ ಸಿಸ್ಟಮ್ಯಾಟಿಕ್ ಸೊಸೈಟಿ ಆರ್ ಸ್ಟೇಟ್ can't be built without a population. There are specific and varied programs for the existing population. Population, ಜನಸಂಖ್ಯೆ. ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯ ಒಂದು ಮೊದಲ ಪ್ರಮುಖ ಅಂಶ ಅಂದರೆ ಜನಸಂಖ್ಯೆ. ರಾಜ್ಯ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಅಸ್ತಿತ್ವದಲ್ಲಿರಬೇಕು. ಜನವಸತಿ ಇಲ್ಲದೇ ಒಂದು ವ್ಯವಸ್ಥಿತವಾದಂತಹ ಸಮಾಜ ಅಥವಾ ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಸ್ತಿತ್ವದಲ್ಲಿರುವಂತಹ ಜನಸಂಖ್ಯೆಗಾಗಿಯೇ ನಾವು ನಿರ್ದಿಷ್ಟವಾದಂತಹ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್, ಜಿಯೋಗ್ರಫಿಕಲ್ ಜ್ಯೂರಿಡಿಕ್ಷನ್. ದ ಸ್ಟೇಟ್ ಸಿಸ್ಟಮ್ must have a certain geographical area, that is land. For example, the state of Karnataka means that it has an area of several kilometers in the east, west, north and south. Likewise, its underground must be fixed. Geographical jurisdiction, ಭೌಗೋಳಿಕ ಸರಹದ್ದು ಅಂತ. ರಾಜ್ಯ ವ್ಯವಸ್ಥೆಯು ಒಂದು ನಿರ್ದಿಷ್ಟ ಭೌಗೋಳಿಕ ವಿಸ್ತೀರ್ಣವನ್ನು ಅಂದರೆ ಭೂ ಸರಹದ್ದನ್ನು ಹೊಂದಿರಬೇಕು. ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯವನ್ನೇ ತೆಗೆದುಕೊಂಡರೆ, ಕರ್ನಾಟಕ ರಾಜ್ಯ ಪೂರ್ವ ಪಶ್ಚಿಮವಾಗಿ, ಉತ್ತರ ದಕ್ಷಿಣವಾಗಿ ಇಂತಿಷ್ಟು ಕಿಲೋಮೀಟರ್ ಅಂತಂದು ವಿಸ್ತೀರ್ಣವನ್ನು ಹೊಂದಿರಬೇಕು. ಇದನ್ನು ನಾವು ಭೂಗಡಿ ಅಂತಂದು ಕರಿತೀವಿ. ಈ ರೀತಿ ಯಾವುದೇ ಒಂದು ರಾಜ್ಯ ವ್ಯವಸ್ಥೆ ಅಥವಾ ಸಮಾಜದ ಭೂಗಡಿ ಅನ್ನೋದು ನಿಗದಿಯಾಗಿರಬೇಕು. ಥರ್ಡ್ ಪಾಯಿಂಟ್, ಎಕನಾಮಿಕ್ ಆ್ಯಕ್ಟಿವಿಟೀಸ್. ಎನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಈಸ್ ಎ ಪ್ರೋಸೆಸ್ ದಟ್ ಬೇಸ್ಡ್ ಆನ್ ಇನ್ಪುಟ್ ಲೀಡ್ಸ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ಎ ಗೂಡ್ಸ್ ಆರ್ ಎ ಪ್ರಾವಿಷನ್ ಆಫ್ ಎ ಸರ್ವಿಸ್. ಪೀಪಲ್ need to undertake various economic activities to earn a living. Example, agriculture, animal husbandry, horticulture, industry, trade, exchange and banking. The practice of carrying out economic activities is called the economy. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಆರ್ಥಿಕ ಚಟುವಟಿಕೆಗಳು ಅಂತಂದು. ಆರ್ಥಿಕ ಚಟುವಟಿಕೆಯು ಒಂದು ಪ್ರಕ್ರಿಯೆಯಾಗಿದ್ದು ಹೂಡುವಳಿಗಳ ಆಧಾರದ ಮೇಲೆ ಸರಕುಗಳನ್ನು ಅಥವಾ ಸೇವೆಗಳನ್ನು ಉತ್ಪಾದಿಸುವುದಾಗಿರುತ್ತೆ. ಜನರು ಜೀವನೋಪಾಯಕ್ಕಾಗಿ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ.
ಉದಾಹರಣೆಗೆ ವ್ಯವಸಾಯ, ಪಶುಸಂಗೋಪನೆ, ತೋಟಗಾರಿಕೆ, ಕೈಗಾರಿಕೆ, ವ್ಯಾಪಾರ, ವಿನಿಮಯ, ಬ್ಯಾಂಕೋದ್ಯಮ ಮುಂತಾದವು. ಆರ್ಥಿಕ ಚಟುವಟಿಕೆಗಳನ್ನು ಸಾಗಿಸಿಕೊಂಡು ಹೋಗಬೇಕಾಗಿರುವಂತಹ ಒಂದು ಪದ್ಧತಿಯನ್ನೇ ನಾವು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಫೋರ್ತ್ ಪಾಯಿಂಟ್, ಗೌರ್ಮೆಂಟ್. ಗೌರ್ಮೆಂಟ್ ಈಸ್ ಎನ್ ಆರ್ಗನೈಜೇಷನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫುಲ್ಫಿಲ್ಲಿಂಗ್ ದ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್. The Constitution provide a guide for a government that includes elected members of the people. They become member of the legislative, executive and judicial department. The government has to implement various programs and plans for the welfare of its citizens. Government, ಸರ್ಕಾರವು ಒಂದು ಸಂಸ್ಥೆಯಾಗಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುತ್ತೆ. ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಸರ್ಕಾರಕ್ಕೆ ಸಂವಿಧಾನ ಅನ್ನೋದು ಒಂದು ಮಾರ್ಗದರ್ಶಿಯಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಸರ್ಕಾರದ ಅಂಗಗಳಾಗಿದ್ದಾವೆ. ಸರ್ಕಾರವು ತನ್ನ ಪ್ರಜೆಗಳ ಕ್ಷೇಮಾಭ್ಯುದಯಕ್ಕಾಗಿ ಅಥವಾ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಸೊಸೈಟಿ ಆ್ಯಂಡ್ ಪಾಲಿಟಿ. ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯ ನಡುವಿನ ಸಂಬಂಧ. ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಸೊಸೈಟಿ ಆ್ಯಂಡ್ ಇಟ್ಸ್ ಪಾಲಿಟಿಕ್ಸ್ ಈಸ್ ದ ಸೇಮ್ ಆ್ಯಸ್ ದಟ್ ಆಫ್ ಎ ಕಾಂಪಸ್ ಆ್ಯಂಡ್ ಶಿಪ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೊಸೈಟಿ ಈಸ್. To put simply, society is an organized group of persons associated together for religious, benevolent, cultural, scientific, political, patriotic or other purpose. It is a body of individuals living as members of a community, sharing a number of common interests, values and attitudes. And politics is the play of power. Human beings in all societies reach out for some power, authority, prestige, recognition, etc. This wants for power and to be known results in mind game, diplomacy, smartness to acquire with humans desire. ಅಂದರೆ ಒಂದು ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯ ನಡುವಿನ ಸಂಬಂಧ ಒಂದು ರೀತಿ ದಿಕ್ಸೂಚಿ ಮತ್ತು ಹಡಗಿನ ನಡುವಿನ ಸಂಬಂಧದಂತೆ ಇರುತ್ತೆ. ಇಲ್ಲಿ ಸಮಾಜ ಅಂದರೆ ಧಾರ್ಮಿಕ ಅಥವಾ ಪರೋಪಕಾರ, ಸಾಂಸ್ಕೃತಿಕ, ವೈಜ್ಞಾನಿಕ, ರಾಜಕೀಯ, ದೇಶಭಕ್ತಿ ಅಥವಾ ಇತರೆ ಯಾವುದೇ ಉದ್ದೇಶಗಳಿಗಾಗಿ ಒಟ್ಟಾಗಿರುವಂತಹ ಜನರ ಒಂದು ಸಂಘಟಿತ ಗುಂಪನ್ನು ನಾವು ಸಮಾಜ ಅಂತಂದು ಕರಿಬಹುದು. ಇದು ಹಲವಾರು ಹಿತಾಸಕ್ತಿಗಳು, ಮೌಲ್ಯಗಳು, ಅಭಿವ್ಯಕ್ತಿಗಳನ್ನು ಹಂಚಿಕೊಳ್ಳುವಂತಹ ಸಮುದಾಯದ ಸದಸ್ಯರಾಗಿ ವಾಸಿಸುವ ವ್ಯಕ್ತಿಗಳ ಒಂದು ಭಾಗವಾಗಿರುತ್ತೆ. ಮತ್ತು ರಾಜಕೀಯ ಅಧಿಕಾರಕ್ಕಾಗಿ ಆಡುವಂತಹ ಒಂದು ಆಟ. ಸಮಾಜದಲ್ಲಿನ ಮಾನವರು ಅಧಿಕಾರ, ಗೌರವ, ಪ್ರತಿಷ್ಠೆ, ಮಾನ್ಯತೆ ಇನ್ನು ಮುಂತಾದವುಗಳನ್ನು ಪಡೆಯೋದಕ್ಕಾಗಿ ಯಾವಾಗಲೂ ಹಂಬಲಿಸ್ತಾ ಇರ್ತಾರೆ. ಇದು ಅಧಿಕಾರವನ್ನು ಅಪೇಕ್ಷಿಸುತ್ತೆ ಮತ್ತು ರಾಜತಾಂತ್ರಿಕತೆ,
ಮನಸ್ಸಿನ ಆಟಗಳು ಮಾನವರು ಬಯಸಿದ್ದನ್ನು ಪಡೆದುಕೊಳ್ಳುವಂತಹ ಚಾಣಾಕ್ಷತೆಗಳಲ್ಲಿ ಈ ಅಧಿಕಾರ ಅನ್ನೋದು ಪ್ರತಿಬಿಂಬಿತ ಆಗುತ್ತೆ. Second point, in today's time where most societies and democracies politics has risen all the more, the persons with power is considered to have more social backing which speaks for itself. Apart from basic human tendencies, there are other foundations of relationship between society and politics. Each society is unique and represent certain ideas, affiliations and values. There is a constant need to engage these ideas for more popularity. ಇಂದಿನ ದಿನಗಳಲ್ಲಿ ಹೆಚ್ಚಿನ ಸಮಾಜಗಳು ಪ್ರಜಾಪ್ರಭುತ್ವವನ್ನು ಹೊಂದಿದಂತಹ ಸಮಾಜಗಳೇ ಆಗಿದ್ದಾವೆ. ಹಾಗಾಗಿ ರಾಜಕೀಯವು ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿರುವಂತಹ ಅಂಶ ಆಗಿದೆ. ಅಧಿಕಾರದಲ್ಲಿರುವಂತಹ ವ್ಯಕ್ತಿಗೆ ಹೆಚ್ಚು ಸಾಮಾಜಿಕ ಬೆಂಬಲವಿದೆ ಅಂತಂದು ನಾವು ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರಿಗಣಿಸಬೇಕಾಗುತ್ತೆ. ಮೂಲಭೂತ ಮಾನವನ ಪ್ರವೃತ್ತಿಗಳ ಹೊರತಾಗಿಯೂ ಸಹ ಸಮಾಜ ಮತ್ತು ರಾಜಕೀಯದ ನಡುವಿನ ಸಂಬಂಧಕ್ಕೆ ಒಂದು ಭದ್ರವಾದಂತಹ ಬುನಾದಿ ಇದೆ. ಪ್ರತಿಯೊಂದು ಸಮಾಜವು ಒಂದು ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ ಮತ್ತು ಸಮಾಜವು ಕೆಲವು ವಿಚಾರಗಳು, ಸಂಬಂಧಗಳು, ಮೌಲ್ಯಗಳನ್ನು ಪ್ರತಿನಿಧಿಸ್ತವೆ. ಜನರು ಹೆಚ್ಚು ಜನಪ್ರಿಯತೆಗಾಗಿ ಈ ವಿಚಾರಗಳನ್ನು ವಿಸ್ತರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನಮ್ಮ ಸಮಾಜ ಮತ್ತು ನಾವು ತೊಡಗಿಕೊಳ್ಳುವಂತಹ ರಾಜಕೀಯವು ಧರ್ಮ, ಜಾತಿ, ವರ್ಗ, ಮನಸ್ಥಿತಿ ಮುಂತಾದವುಗಳನ್ನು ನೇರವಾಗಿ ಪ್ರತಿಬಿಂಬಿಸ್ತವೆ. ಥರ್ಡ್ ಪಾಯಿಂಟ್, ಸೊ ಅವರ್ ಸೊಸೈಟಿ ಆ್ಯಂಡ್ ದ ಪಾಲಿಟಿಕ್ಸ್ ವಿ ಇನ್ಕ್ಲೂಡ್ ಇನ್ ಈಸ್ a direct reflection of our religious, caste, class, upbringing and mentality. Society and politics are inseparable and can't be studied in isolation. A society is a group of prominent people or a board of social group sharing the same space or social territory, who typically have some political authority and dominant culture expectations. A polity is an identifiable political force. Any organization that has a common identity organized into some sort of institutionalized social partnership and has the capacity to mobilize capital. Any other group of individuals, example the corporate board, government, a country or branch of a nation structured for management may be a polity. ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಗಳೆರಡನ್ನೂ ಸಹ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಇವೆರಡನ್ನೂ ಸಹ ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಕ್ಕೂ ಸಹ ನಮಗೆ ಸಾಧ್ಯ ಆಗಲ್ಲ. ಸಮಾಜವು ಶಾಶ್ವತವಾದಂತಹ ಜನರ ಗುಂಪಾಗಿದೆ. ಅಲ್ಲದೆ ಸಮಾಜವು ವಿಶಾಲವಾದಂತಹ ಸಾಮಾಜಿಕ ಗುಂಪು, ಒಂದೇ ಪ್ರದೇಶ, ಒಂದೇ ಸಾಮಾಜಿಕ ಚೌಕಟ್ಟನ್ನು ಒಳಗೊಂಡಿರುತ್ತೆ. ಸಾಮಾನ್ಯವಾಗಿ ಈ ಗುಂಪು ಒಂದೇ ರಾಜಕೀಯ ಅಧಿಕಾರ ಮತ್ತು ಪ್ರಬಲ ಸಾಂಸ್ಕೃತಿಕ ನಿರೀಕ್ಷೆಗಳನ್ನು ಹೊಂದಿರುತ್ತೆ. ರಾಜ್ಯ ವ್ಯವಸ್ಥೆಯು ಗುರುತಿಸಬಹುದಾದಂತಹ ರಾಜಕೀಯ ಸಾಮರ್ಥ್ಯವಾಗಿದೆ. ಯಾವುದೇ ಸಂಘಟನೆಯು
ಸಾಂಸ್ಕೃತಿಕ ಸ್ವರೂಪವನ್ನು ಹೊಂದಿದ್ದು ಸಾಮಾಜಿಕ ಸಹಭಾಗಿತ್ವಕ್ಕೆ ಸಂಘಟಿತವಾಗಿರುತ್ತೆ ಮತ್ತು ಬಂಡವಾಳವನ್ನು ಲಭ್ಯಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದೇ ಇತರ ವ್ಯಕ್ತಿಗಳ ಗುಂಪು, ಉದಾಹರಣೆಗೆ ಕಾರ್ಪೊರೇಟ್ ಮಂಡಳಿ ಅಥವಾ ಸರ್ಕಾರ ಅಥವಾ ಯಾವುದೋ ಒಂದು ಶಾಖೆ, ಇವುಗಳ ನಿರ್ವಹಣೆಯು ರಚನೆಯಾಗಿರುವುದು ಒಂದು ರಾಜ್ಯ ವ್ಯವಸ್ಥೆಗೆ ಉದಾಹರಣೆ ಅಂತಂದು ನಾವು ಹೇಳಬಹುದು. ಕೊನೆಯದಾಗಿ ಈ ಸೆಷನ್ನಲ್ಲಿ ನಾವು 4 ಎಲಿಮೆಂಟ್ಸ್ ಆಫ್ ಸೊಸೈಟಿ ಆ್ಯಂಡ್ ಪಾಲಿಟಿ ಅಂದರೆ ಸಮಾಜ ಮತ್ತು ರಾಜ್ಯ ವ್ಯವಸ್ಥೆಯ 4 ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ.